ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಿರುವಂತಹ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅನಾಹುತಗಳಾಗ್ತಾ ಇವೆ. ನಮ್ಮ ಬೆಳಗಾವಿಯಲ್ಲಿ ಹಲವಾರು ಭಾಗದಲ್ಲಿ ದೇವಸ್ಥಾನಗಳು ಮುಳುಗ್ತಾ ಇರೋದು, ಜನ ಇರುವಂತಹ ಪ್ರದೇಶ, ಜನವಸತಿ ಪ್ರದೇಶ, ಅಲ್ಲೂ ಕೂಡ ಮಳೆ ಇದೆ. ಈಗ ಭಾರಿ ಮಳೆಗೆ 148 ಅಡಿ ಎತ್ತರ ಇರುವಂತಹ ವಿಠಲ ಮಂದಿರದ ಗೋಪುರ ಏನಿದೆ, ಘಟಪ್ರಭಾ ನೀರಿನಿಂದ ವಿಠಲ ಮಂದಿರಕ್ಕೆ ನೀರು ಈಗ ನುಗ್ಗಿದೆ. ಮುಳುಗಡೆ ಆಗುವಂತ ಆತಂಕ ಎದುರಾಗಿರೋದಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮ, ಹಿಡಕಲ್ ಡ್ಯಾಮ್ ಹಿನ್ನೀರಿನಲ್ಲಿರುವಂತಹ ವಿಠಲ ದೇವಾಲಯ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಮಳೆ ಆಗ್ತಿರುವಂತಹ ಕಾರಣ ನೀರು ಕಡಿಮೆ ಆದಾಗ ಮಾತ್ರ ಇಲ್ಲಿ ದರ್ಶನ ಕೊಡುವಂತಹ ವಿಠಲ. ಆದ್ರೆ ಈಗ ವಿಠಲ ಮಂದಿರ ಸಂಪೂರ್ಣ ಮುಳುಗಲು ಇನ್ನು 4 ಅಡಿ ಮಾತ್ರ ಬಾಕಿ ಇದೆ. ನೀರು ಏರಿಕೆಯಿಂದ ಒಂದೇ ವಾರದಲ್ಲಿ ದೇಗುಲ ಮುಳುಗಡೆ ಆಗಿದೆ. ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನ ನೀಡುವಂತ ವಿಠಲ ಮಂದಿರ ನೋಡಿ, ಇದೇ ಮಂದಿರ ಈಗ ಇನ್ನು 4 ಅಡಿ ಮಾತ್ರ ಬಾಕಿ ಇರೋದು. ಆಲ್ಮೋಸ್ಟ್ ಭಾರಿ ಮಳೆಯ ಕಾರಣ ಹುಣ್ಣೂರು ಬೆಳಗಾವಿ, ಸೊ ನೀರು ಕಡಿಮೆ ಆದಾಗ ಮಾತ್ರ ಈ ದೇವಸ್ಥಾನದ ದರ್ಶನ ಸಿಗುತ್ತೆ. 148 ಅಡಿ ಎತ್ತರ ಇರುವಂತ ವಿಠಲ ಮಂದಿರದ ಗೋಪುರ. ಈಗ ನೀವು ನೋಡ್ತಿರೋ ಹಾಗೆ ದೃಶ್ಯದಲ್ಲಿ ಇನ್ನೇನು 4-5 ಅಡಿ ಮಾತ್ರ ಬಾಕಿ ಇರೋದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂತಹ ಘಟಪ್ರಭಾ ನದಿಗೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಏನು ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ವಿಠಲ ಮಂದಿರ ಇದೀಗ ಮುಳುಗಿಡಿರುವಂಥದ್ದು. ನಾನೀಗ ಹುಕ್ಕೇರಿ ತಾಲೂಕಿನ ಒಂದು ಹುಣ್ಣೂರು ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಹಿಡ್ಕಲ್ ಜಲಾಶಯದ ಹಿನ್ನೀರು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಅದರ ಜೊತೆಗೆ ಇಲ್ಲಿ ಈ ಒಂದು ಜಲಾಶಯದಲ್ಲಿ ಈಗಾಗಲೇ ವಿಠಲ ಮಂದಿರ ಮುಳುಗಡೆ ಕೂಡ ಆಗಿರುವಂಥದ್ದು. ಸುಮಾರು 148 ಅಡಿಗಳಷ್ಟು ಏನು ಎತ್ತರದಲ್ಲಿದ್ದಂತಹ ದೇವಸ್ಥಾನ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿ ಕೇವಲ ಕಳಶ ಮಾತ್ರ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಕೇವಲ 4 ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇವತ್ತು ಒಂದು ದಿನ ಕಳೆದಿದೆ, ಆದರೆ ಇಡೀ ದೇವಸ್ಥಾನ ಕಳಸ ಪೂರ್ತಿಯಾಗಿ ಮುಳುಗುವಂಥದ್ದನ್ನು ಕೂಡ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ 21,000 ಕ್ಯೂಸೆಕ್ ನೀರು ಘಟಪ್ರಭಾ ನದಿಗೆ ಒಳಹರಿವಿರುವಂಥದ್ದು. ಸದ್ಯ ಈಗ ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿ ಏನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಇಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಕಳೆದ 15 ದಿನಗಳಿಂದ ದೇವಸ್ಥಾನ ಏನು ವಿಠಲ ದೇವರು ದರ್ಶನ ಕೊಟ್ಟಿದ್ರು, ಆದರೆ ಈಗ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇಡೀ ದೇವಸ್ಥಾನ ಜಲಾವೃತಗೊಂಡಿರುವಂಥದ್ದು. ಇಲ್ಲಿ ಹುಣ್ಣೂರಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೇನೆ ಯಾವ ರೀತಿಯಾಗಿ ನೀರು ಬರ್ತಾ ಇದೆ ಅನ್ನುವಂಥದ್ದನ್ನು. ಸರಿಗೆ ಎಷ್ಟು ದಿನದಿಂದ ದೇವಸ್ಥಾನ ಓಪನ್ ಆಗಿತ್ತು, ಯಾವಾಗ ಜಲಾವೃತ ಆಯಿತು? ಸರ್, ಈಗ ದೇವಸ್ಥಾನ ಓಪನ್ ಅದು ಕೇವಲ ಒಂದು ತಿಂಗಳಾಗಷ್ಟೇ ಓಪನ್ ಆಗಿದೆ. ಈಗ ಒಳಹರಿವು ಹೆಚ್ಚಾಗಿಬೇಕಂತ ಆದ ಕಾರಣ ಡ್ಯಾಮಿನ ಮಟ್ಟ, ನೀರಿನ ಮಟ್ಟ ಹೆಚ್ಚಾಗಿದೆ. ಆದ ಕಾರಣ ದೇವಸ್ಥಾನದ ಎಲ್ಲ ಸಂಪೂರ್ಣವಾಗಿ ಭಾಗ ಎಲ್ಲ ಮುಳುಗಡೆ ಆದ ನೀವು ನೋಡ್ತಾ ಇದ್ದ ದೃಶ್ಯ. ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಏನು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ದೇವಸ್ಥಾನ ಕೂಡ ಈಗ ಜಲಾವೃತಗೊಂಡಿರುವಂಥದ್ದು. ಕಳೆದ ವರ್ಷ ಕೂಡ ವಿಠಲ ದೇವರ ದರ್ಶನ ಆಗಿತ್ತು. ಈ ವರ್ಷ ಕೇವಲ 1 ತಿಂಗಳು ಮಾತ್ರ ದರ್ಶನ ಆಗಿರುವಂಥದ್ದು. ಮಳೆ ಹೆಚ್ಚಿನ ಪ್ರಮಾಣ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಇಡೀ ದೇವಸ್ಥಾನ ಮುಳುಗಡೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.